ದಲಿತ ಪರ ಸಂಘಟನೆಯ ಮುಖಂಡರು ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡುತ್ತಿದ್ದಾರೆ. ಸುಧಾಕರ್ ದಲಿತರಿಗೆ ಕೊಟ್ಟಷ್ಟು ನೋವು ಬೇರ್ಯಾರಿಗೂ ಕೊಟ್ಟಿಲ್ಲ. ಸುಧಾಕರ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಕೇವಲ ದೂರುಗಳನ್ನು ದಾಖಲಿಸಿ ಅಭಿವೃದ್ಧಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಂಗಸ್ಥಳದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಅನೇಕ ಸಾಧನೆಗಳನ್ನ ಮಾಡಿದ್ದೇನೆ ಎಂದು ಮಾಜಿ ಸಚಿವರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಸುಧಾಕರ್ ಅವರು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದೇನೆ ಎಂದು ಹಂಚಿಕೊಂಡಿದ್ದಾರೆ. ಅವರು ಅಂಬೇಡ್ಕರ್ ಭವನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆಯೋ ತೋರಿಸಿದರೆ ಅಲ್ಲಿಯೇ ಅವರಿಗೆ ಸನ್ಮಾನ ಮಾಡುತ್ತೇವೆ. ಸುಧಾಕರ್ 10 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಮಾಜಿ ಶಾಸಕರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಇಲ್ಲವಾದಲ್ಲಿ ದಲಿತ ಸಮುದಾಯ ಹೋರಾಟಕ್ಕೆ ಮುಂದಾಗಲಿದೆ. ಕ್ಷೇತ್ರದಲ್ಲಿ ಕನಕ ಭವನ, ಲಿಂಗಾಯತ ಭವನ, ಅಂಬೇಡ್ಕರ್ ಭವನ ಎಂದು ಸುಳ್ಳು ಸುದ್ದಿ ಮಾಡಿ ಮತದಾರರ ದಿಕ್ಕು ತಪ್ಪಿಸುತ್ತಿದ್ದಾರೆ. ದಲಿತರ ಮೇಲೆ ಬಿಟ್ಟಿ ಕೇಸ್ಗಳನ್ನ, ರೇಪ್ ಕೇಸ್ಗಳನ್ನ ಹಾಕಿಸಿ ಈಗ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ. ಯಾವುದೇ ಸಾರ್ವಜನಿಕರಿಗೆ ನಿಮ್ಮಿಂದ ಅಭಿವೃದ್ಧಿ ಆಗಿಲ್ಲ ಎಂದು ದಲಿತ ಮುಖಂಡ ವೆಂಕಟರೋಣಪ್ಪ ಆರೋಪವನ್ನ ಮಾಡಿದ್ದಾರೆ. ದಲಿತ ಪರ ಸಂಘಟನೆಯ ಮುಖಂಡರು ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡುತ್ತಿದ್ದಾರೆ. ಸುಧಾಕರ್ ದಲಿತರಿಗೆ ಕೊಟ್ಟಷ್ಟು ನೋವು ಬೇರ್ಯಾರಿಗೂ ಕೊಟ್ಟಿಲ್ಲ. ಸುಧಾಕರ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಕೇವಲ ದೂರುಗಳನ್ನು ದಾಖಲಿಸಿ ಅಭಿವೃದ್ಧಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಂಗಸ್ಥಳದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಅನೇಕ ಸಾಧನೆಗಳನ್ನ ಮಾಡಿದ್ದೇನೆ ಎಂದು ಮಾಜಿ ಸಚಿವರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಸುಧಾಕರ್ ಅವರು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದೇನೆ ಎಂದು ಹಂಚಿಕೊಂಡಿದ್ದಾರೆ. ಅವರು ಅಂಬೇಡ್ಕರ್ ಭವನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆಯೋ ತೋರಿಸಿದರೆ ಅಲ್ಲಿಯೇ ಅವರಿಗೆ ಸನ್ಮಾನ ಮಾಡುತ್ತೇವೆ. ಸುಧಾಕರ್ 10 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಮಾಜಿ ಶಾಸಕರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಇಲ್ಲವಾದಲ್ಲಿ ದಲಿತ ಸಮುದಾಯ ಹೋರಾಟಕ್ಕೆ ಮುಂದಾಗಲಿದೆ. ಕ್ಷೇತ್ರದಲ್ಲಿ ಕನಕ ಭವನ, ಲಿಂಗಾಯತ ಭವನ, ಅಂಬೇಡ್ಕರ್ ಭವನ ಎಂದು ಸುಳ್ಳು ಸುದ್ದಿ ಮಾಡಿ ಮತದಾರರ ದಿಕ್ಕು ತಪ್ಪಿಸುತ್ತಿದ್ದಾರೆ. ದಲಿತರ ಮೇಲೆ ಬಿಟ್ಟಿ ಕೇಸ್ಗಳನ್ನ, ರೇಪ್ ಕೇಸ್ಗಳನ್ನ ಹಾಕಿಸಿ ಈಗ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ. ಯಾವುದೇ ಸಾರ್ವಜನಿಕರಿಗೆ ನಿಮ್ಮಿಂದ ಅಭಿವೃದ್ಧಿ ಆಗಿಲ್ಲ ಎಂದು ದಲಿತ ಮುಖಂಡ ವೆಂಕಟರೋಣಪ್ಪ ಆರೋಪವನ್ನ ಮಾಡಿದ್ದಾರೆ. ದಲಿತ ಪರ ಸಂಘಟನೆಯ ಮುಖಂಡರು ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡುತ್ತಿದ್ದಾರೆ. ಸುಧಾಕರ್ ದಲಿತರಿಗೆ ಕೊಟ್ಟಷ್ಟು ನೋವು ಬೇರ್ಯಾರಿಗೂ ಕೊಟ್ಟಿಲ್ಲ. ಸುಧಾಕರ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಕೇವಲ ದೂರುಗಳನ್ನು ದಾಖಲಿಸಿ ಅಭಿವೃದ್ಧಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಂಗಸ್ಥಳದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಅನೇಕ ಸಾಧನೆಗಳನ್ನ ಮಾಡಿದ್ದೇನೆ ಎಂದು ಮಾಜಿ ಸಚಿವರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಸುಧಾಕರ್ ಅವರು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದೇನೆ ಎಂದು ಹಂಚಿಕೊಂಡಿದ್ದಾರೆ. ಅವರು ಅಂಬೇಡ್ಕರ್ ಭವನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆಯೋ ತೋರಿಸಿದರೆ ಅಲ್ಲಿಯೇ ಅವರಿಗೆ ಸನ್ಮಾನ ಮಾಡುತ್ತೇವೆ. ಸುಧಾಕರ್ 10 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಮಾಜಿ ಶಾಸಕರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಇಲ್ಲವಾದಲ್ಲಿ ದಲಿತ ಸಮುದಾಯ ಹೋರಾಟಕ್ಕೆ ಮುಂದಾಗಲಿದೆ. ಕ್ಷೇತ್ರದಲ್ಲಿ ಕನಕ ಭವನ, ಲಿಂಗಾಯತ ಭವನ, ಅಂಬೇಡ್ಕರ್ ಭವನ ಎಂದು ಸುಳ್ಳು ಸುದ್ದಿ ಮಾಡಿ ಮತದಾರರ ದಿಕ್ಕು ತಪ್ಪಿಸುತ್ತಿದ್ದಾರೆ. ದಲಿತರ ಮೇಲೆ ಬಿಟ್ಟಿ ಕೇಸ್ಗಳನ್ನ, ರೇಪ್ ಕೇಸ್ಗಳನ್ನ ಹಾಕಿಸಿ ಈಗ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ. ಯಾವುದೇ ಸಾರ್ವಜನಿಕರಿಗೆ ನಿಮ್ಮಿಂದ ಅಭಿವೃದ್ಧಿ ಆಗಿಲ್ಲ ಎಂದು ದಲಿತ ಮುಖಂಡ ವೆಂಕಟರೋಣಪ್ಪ ಆರೋಪವನ್ನ ಮಾಡಿದ್ದಾರೆ.